ಎರಡನೇದು ಯತೀಂದ್ರ ಸಿದ್ದರಾಮಯ್ಯ ಹೇಳ್ಯಾರ. ಸಿದ್ದರಾಮಯ್ಯನವ್ರಿಗೆ 5 ವರ್ಷವೂ ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಹೋರಾಟ ನಡೆಸಬೇಕು ಅಂದರೆ ಆ ಪಕ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಇರಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಯತೀಂದ್ರನೇ ಸಾರಿ ಹೇಳ್ತಾ ಇದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರ ಬಂದಿದ್ದ ತಕ್ಷಣ ನಾವು ಹೇಳಿದ್ವಿ, ಇದು 5 ವರ್ಷ ಇರೋ ಸರ್ಕಾರ ಅಲ್ಲ, ಯಾವುದೇ ಸಂದರ್ಭದಲ್ಲೂ ಇದು ಬಿದ್ದೋಗ್ಬೋದು. ಈ ಮಾತನ್ನು ನಾವು ಹೇಳ್ತಾ ಇದ್ವಿ. ಅವರಲ್ಲಿರೋಂಥ ಗುಂಪುಗಾರಿಕೆ, ಅವರಲ್ಲಿರೋಂಥ ಈ ಒಂದು ಧರ್ಮ ದ್ವೇಷ, ಇದನ್ನೆಲ್ಲವನ್ನೂ ಕೂಡ ನಮಗೆ ಆಗಲೇ ಕಾಣ್ತು. ಗ್ಯಾರಂಟಿಯ ಹೆಸರಿನಲ್ಲಿ ಬಡವರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಹಾಗೂ ಈಗ ಬಂದುಬಿಟ್ರು. ಆ ಗುಂಪುಗಾರಿಕೆ ಸಾಕಷ್ಟಿದೆ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ನೇರವಾಗಿ ಹೇಳಿದರೆ, ನಮ್ಮ ಅಪ್ಪನ್ನ ಹೇಗಾರು ಮಾಡಿ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರ್ಸೋದಕ್ಕೆ ಹೋರಾಟ ಮಾಡೋಣ ಅಂತ. ಹೋರಾಟ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನು ಪಡಿಬೇಕು ಅನ್ನೋಂಥ ಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಕಾಂಗ್ರೆಸ್ಸಿನ ನಾಯಕ ಸಿದ್ದರಾಮಯ್ಯನವರು ಅವ್ರ ಮಗ ಈ ರೀತಿ ಅವರು ಭಯಭೀತರಾಗಿ ಅವ್ರ ಪಕ್ಷದ ನಾಯಕರುಗಳಿಗೆ ಕರೆ ಕೊಡ್ತಿದ್ದಾರೆ, ಮುಖ್ಯಮಂತ್ರಿ ಸ್ಥಾನವನ್ನು 5 ವರ್ಷ ಉಳಿಸ್ಕೊಂಡು ಹೋರಾಟ ಮಾಡಬೇಕು ಅಂತ. ಅವರೇ ಒಪ್ಕೊಂಡಂಗೆ ಆಯ್ತಲ್ಲ. ನಾನು ಹೇಳೋದು ಪ್ರಶ್ನೆ ಅಲ್ಲ ಇದು. ನಾವು ಮುಂಚೆಯಿಂದನೇ ಹೇಳ್ತಿದ್ದೀವಿ, ಇದು 5 ವರ್ಷ ಇರೋ ಸರ್ಕಾರ ಅಲ್ಲ. ಆದರೆ ಅವ್ರ ಮಗನೇ ಹೇಳ್ಯಾನೆ 5 ವರ್ಷ ಕಾಂಗ್ರೆಸ್ಸಿನ ಸರ್ಕಾರದ ಮುಂದುವರಿಬೇಕು, ಅವರಪ್ಪ ಮುಖ್ಯಮಂತ್ರಿ ಮುಂದುವರಿಬೇಕು. ಯಾಕೆ ಮುಂದುವರಿಬೇಕು? ಹಲೋ ಅಪ್ಪ ಲೂಟಿ ಮಾಡಿದ್ರು ಟ್ರಾನ್ಸ್ಫರ್ ಲೆಕ್ಕದಲ್ಲಿ. ಇದನ್ನು ಜನನೂ ಇಷ್ಟಪಡೋದಿಲ್ಲ, ಅಧಿಕಾರಿಗಳು ಇಷ್ಟಪಡೋದಿಲ್ಲ. ಎಲ್ಲೆಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಲೂಟಿ. ಹಾಗಾಗಿ ಇಂಥ ಲೂಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇರೋಂಥ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ಸಿನ ವ್ಯಕ್ತಿಗಳನ್ನೇ ಹೋರಾಟ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೋಬೇಕು ಅನ್ನೋಂಥ ಕರೆಯನ್ನು ಕಾಂಗ್ರೆಸ್ಸಿಗರಿಗೆ ಕೊಟ್ಟಿರೋಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಈ ಸರ್ಕಾರ 3 ವರ್ಷ ಇರಲ್ಲ. ಕರಸೇವಕರ ಮೇಲೆ ಅನೇಕ ಪ್ರಕರಣಗಳಿದೆ ಅಂತ ಮುಖ್ಯಮಂತ್ರಿ ಇದ್ದಾರೆ. ಬಂಧನ ಮಾಡೋದೇ ತಪ್ಪು ಅಂತ ಮುಖ್ಯಮಂತ್ರಿಗಳು 18ಕ್ಕೂ ಹೆಚ್ಚು ಪ್ರಕರಣ 32 ವರ್ಷಗಳ ಕೆಳಗಿಂದು ಒಂದು ಪ್ರಕರಣ, ಪೂಜಾರಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಅವರೇನು ಹೇಳ್ತಾರೆ, ಅಪರಾಧಿನ ಅರೆಸ್ಟ್ ಮಾಡಬಾರ್ದಾ? ಅಪ್ಪ, ಆರೋಪ ಆಗಿದ್ದ ಬಗ್ಗೆ FIR ಇನ್ನೂ ಎಲ್ಲೋಗಿದೆ ಅಂತ ಗೊತ್ತಿಲ್ಲ. 32 ವರ್ಷಗಳ ಕೆಳಗೆ ಸಾವಿರಾರು ಫೈಲ್ಗಳಿದೆ, ನಾವು ಕ್ಲಿಯರ್ ಮಾಡಬಾರ್ದಾ? ಹಿಂದಿನ ಎಲ್ಲ ಫೈಲ್ಗಳು ಹಂಗೆ ಉಳಿಬೇಕಾ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. 600 ಫೈಲನ್ನು ಬರೀ ಹುಬ್ಬಳ್ಳಿನಲ್ಲೇ ಇದೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದಾರಲ್ಲ, ಅದರಲ್ಲಿ ಕರಸೇವಕನಿಗೆ ಯಾಕೆ ತಗೊಂಡ್ರು, ರಾಮಭಕ್ತನಿಗೆ ಯಾಕೆ ಕೇಸ್ ತಗೊಂಡ್ರು, ಇನ್ನು 600 ಕೇಸಿನ ಬಗ್ಗೆ ಯಾಕೆ ಮುಟ್ಟಿಲ್ಲ? ಇವರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ. ನಮಗೆ ಹೇಳ್ತಾ ಇದ್ದಾರೆ, ಆ ಕರಸೇವಕನ್ನ ಬಂಧನೆ ಮಾಡಿದಂಥ ಯಾರು ಪೊಲೀಸ್ ಅಧಿಕಾರಿ ಇದ್ದಾರೆ ಅವನ ತಕ್ಷಣ ಅಮಾನತು ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆ. ಈಗಲೂ ಕೂಡ ನಾವೆಲ್ಲರೂ ಕೂಡ ಈಗ ಬಸ್ ಸ್ಟ್ಯಾಂಡ್ ಸರ್ಕಲ್ಗೆ ಹೋಗ್ತಾ ಇದ್ದೀವಿ. 11:00ವರೆಗೆ ಆ ಯಾರು ಕಾಂಗ್ರೆಸ್ ಸರ್ಕಾರದ ಪ್ರೇರಿತ ಧರ್ಮ ವಿರೋಧಿ ಆ ಪೊಲೀಸ್ ಅಧಿಕಾರಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ, ಅವನ ತಕ್ಷಣ ಅಮಾನತಲ್ಲಿ ಇಡಬೇಕು ಅಂತ ಹೋರಾಟಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಗೃಹ ಸಚಿವರು ಹೇಳ್ತಾರೆ, ಬಿಜೆಪಿ ಬರೀ ಪೂಜಾರಿ ಬಗ್ಗೆ ಮಾತಾಡ್ತಾರೆ, ಈ ಪ್ರಕರಣದ ಬೇರೆ ಹಿಂದೂಗಳು ಕೂಡ ಅರೆಸ್ಟ್ ಆಗಿರೋ, ಅವ್ರ ಬಗ್ಗೆ ಯಾಕೆ ಹೇಳಲ್ಲ? ಅವ್ರನ್ನೂ ಬಿಡ್ರಿ, ನಾವ್ಯಾಕೆ ಬೇಡ ಅಂತೀವಿ? ನಮಗೆ ನೇರವಾಗಿ ನಮ್ಮ ಕಾರ್ ಸೇವಕ ಆತ. ಅಲ್ಲೇನಾಗಿದೆ, ಗೋವಿಂದ ಪೂಜಾರಿನಾ ಶ್ರೀಕಾಂತ್ ಪೂಜಾರಿ ನಮ್ಮ ಕಾರ್ ಸೇವಕ, ಅವನ ಜೊತೆ ಬೇಕಾದಷ್ಟು ಜನ ಆ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರೂ ಅರೆಸ್ಟ್ ಮಾಡಿದರೆ ಎಲ್ಲರೂ ಬಿಡಿ. ಇವರು ಕರಸೇವಕ ಅನ್ನೋಂಥ ಒಂದೇ ಉದ್ದೇಶಕ್ಕೆ ಅವನ್ನ ಅರೆಸ್ಟ್ ಮಾಡಿದಾರಲ್ಲ, ಅದನ್ನು ಬಿಡಬೇಕು ಅನ್ನೋಂಥ ಒತ್ತಾಯ ಮಾಡ್ತೀವಿ. ಅರೆಸ್ಟ್ ಮಾಡಿರೋಂಥ ಆ ಅಧಿಕಾರಿನ ತಕ್ಷಣ ಅಮಾನತಲ್ಲಿ ಇಡಬೇಕು.